ಅದ್ಯಾಕೆ ಆಗ್ಲಿಂದ ನಂಗೆ ದುರ್ಗುಟ್ಕೊಂಡು ನೋಡ್ತಾ ಇದೆಯಾ? ನನಗೆ ಕೇಳಿದ್ರ ಅತ್ತೆ? ಹಾಂ, ಇಲ್ಲಿ ನಿನ್ನ ಬಿಟ್ಟು ಬೇರೆ ಇನ್ಯಾವ್ದೇವ ಐತೆ? ನೀವೇ ಇದ್ದೀರಲ್ಲ ಮೂರ್ತಿವ್ವಗಳು. ಏನೋ ಗೊಣಗ್ತಾ ಇದೆಯಾ? ನಾನಾ? ಇಲ್ವಲ್ಲ ಅತ್ತೆ, ಯಾಕೆ ಕೇಳ್ತಿದ್ದೀರಿ? ನಿನ್ನ ನಾಟಕ ಕಂಡಿದ್ದೀನಿ, ಸುಮ್ಕಿರು. ನೀನು ನಾವು ಅನ್ಕೊಂಡಂಗಲ್ಲ, ಸ್ಯಾನೆ ಹುಷಾರಿದ್ಯಾ. ನಮ್ಮ ಎಲ್ರೂ ಸಂದಾಗಿ ಯಾಮಾರಿಸಿದ್ಯಾ. ಏನೋ ನಾನು ಹೇಳಿದ್ಕೆ ಏನು ಮಾತಾಡ್ದೆ ಹಂಗೆ ಮಕ ನೋಡ್ಕೊಂಡು ನಿಂತ್ಬಿಟ್ಟಿಯಲ್ಲ. ನೀವೇನು ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೆ. ಆಹಾ ಮಮ್ಮಿ ಎಷ್ಟು ಇನ್ನೋಸೆಂಟಾಗಿ ಮಾತಾಡ್ತಾ ಇದ್ದಾಳೆ ನೋಡು. ಎಂಥ ಮನೆ ಆಳು ಕೆಲಸ ಮಾಡಿದ್ರು ಏನು ಗೊತ್ತೇ ಇಲ್ದಿರೋ ಮಳ್ಳಿ ಥರ ಮಾತಾಡ್ತಾ ಇದ್ದಾಳೆ. ಹ್ಞೂ ಕಂಡು ಬಿಡ್ಲ ಮಹೇಶ, ಇಲ್ಲಿ ಗಂಟ ನಾವು ಸುಮ್ಮನೆ ಇದ್ದಿದ್ದು, ಬರೀ ಮಾತಾಡ್ಕೊಂಡೇ ಇದ್ದಿದ್ದು. ಅಲ್ಲ ತಂಗೆ ಬಾ, ನೀನಾರು ಯಾವತ್ತಾರು ಒಂದು ಹೆಣ ಉದುರಿಸಿದ್ಯಾ? ಅಲ್ಲ ದಿಟವಾಗ್ಲೂ ಹೇಳ್ತೀನಿ, ಯಾರನ್ನಾರು ಕೊಲ್ಲಬೇಕು ಅನ್ನೋ ಧೈರ್ಯ ನಮ್ಮ ಅಪ್ಪಣ್ಣಗೂ ಇಲ್ಲಿ ಗಂಟ ನಮಗೆ ಬೋರ್ನೇ ಇಲ್ಲ. ಅಲ್ಲ ಮಾತ್ಕಂಗಂದೆ ಅದಿರಲಿ ಬಿಡು ತಂಗ್ಯವ. ಇವಳು ಧೈರ್ಯ ನೋಡ್ದ ಧೈರ್ಯವ ಯಾವ ಪಾಟಿ ಧೈರ್ಯ ಮಾಡವಳೆ? ಅವಳಿಗೆ ಎಷ್ಟು ಧೈರ್ಯ ಇದೆ ಅಂದರೆ ಅವಳು ನಮ್ಮ ಮನೆಗೆ ಬಂದಿರೋದು ಜೀವನ ಮಾಡೋಕ್ಕಲ್ಲ, ನಮ್ಮನ್ನೆಲ್ಲ ಸರ್ವನಾಶ ಮಾಡೋದಕ್ಕೆ. ಸ್ವಲ್ಪ ಡೀಟೇಲ್ಸ್ಗಳೆಲ್ಲ ಮಿಸ್ ಆಗಿದೆ, ಅದೆಲ್ಲ ಆಮೇಲೆ ಏನು ಅಂತ ವಿಚಾರಿಸ್ಕೊಳ್ತೀನಿ. ಅಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಅಂಥದ್ದೇನು ಮಾಡಿದ್ದೀನಿ? ನಿಮ್ಮ ಬಲವಂತಕ್ಕೆ ನೀವು ಕೊಡೋ ಚಿತ್ರ ಹಿಂಸೆ ತಡಿಲಾರ್ದೆ ನೀವು ಹೇಳಿರೋ ಕೆಲಸ ಮಾಡಿದ್ದೀನಿ ಅಷ್ಟೇ. ಏನವ ಏನು ಕೆಲಸ ಮಾಡ್ತೀನಿ ಅಂತ ಹೇಳ್ದೆ ನೀನು? ಅದೇ ಅತ್ತೆ, ನೀವು ಹೇಳ್ದಾಗೆ ನಾನು ಐಶ್ವರ್ಯನ ಬೆಟ್ಟದಿಂದ ತಳ್ಳಿದ್ದೀನಿ. ಮೈಡಿ ಆವಾಗಲೇ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ದೆ. ಸುಳ್ಳು ಅಂತ ನಿಮಗೂ ಗೊತ್ತಿತ್ತು ತಾನೆ. ಈಗ ಅತ್ತೆ ಎದುರಿಗಾದ್ರೂ ಸತ್ಯ ಹೇಳ್ದಿದ್ರೆ ಅವ್ರು ನನ್ನನ್ನು ತಪ್ಪು ತಿಳ್ಕೊಡಲ್ವಾ? ಏಯ್, ನಾನು ಕಂಡಿವ್ನಿ, ಒಸಿ ಬಾಯಿ ಮುಚ್ಕೊಂಡು ನಿಂತ್ಕೊ.